ಮಿಥುನ ರಾಶಿಯವರೇ, ಸಮಯದ ಚಕ್ರವು ನಿರಂತರವಾಗಿ ತಿರುಗುತ್ತಲೇ ಇರುತ್ತದೆ. ಕೆಲವೊಮ್ಮೆ ಅದು ನಮ್ಮನ್ನು ಮೇಲೆತ್ತುತ್ತದೆ, ಇನ್ನು ಕೆಲವೊಮ್ಮೆ ಪರೀಕ್ಷಿಸುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವು ಹೇಳುವುದೇನೆಂದರೆ, ಮುಂಬರುವ ಸಮಯದ ಸಣ್ಣ ಹೆಜ್ಜೆ ಗುರುತನ್ನು ಯಾರು ಗ್ರಹಿಸುತ್ತಾರೋ ಅವರು ಮಾತ್ರ ಸಂಕಷ್ಟದಲ್ಲಿ ಸುರಕ್ಷಿತವಾಗಿರುತ್ತಾರೆ ಮತ್ತು ಅವಕಾಶಗಳಲ್ಲಿ ವಿಜಯಶಾಲಿಯಾಗುತ್ತಾರೆ. ಇದು ನಿಮ್ಮ ನಿಜವಾದ ಶಕ್ತಿಯನ್ನು ಮತ್ತು ನಿಮಗೋಚ ಮಿತಿಗಳನ್ನು, ನಿಮ್ಮ ಅಗೋಚರ ಮಿತಿಗಳನ್ನು ಬಹಿರಂಗಪಡಿಸುತ್ತದೆ. ನಿಮ್ಮ ರಾಶಿ ಅಥವಾ ಲಗ್ನ ಮಿಥುನವಾಗಿದ್ದರೆ ಜನವರಿಯಿಂದ ಮಾರ್ಚ್ 2026ರವರೆಗಿನ ಈ 90 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದೇನು ಊಹೆಯಲ್ಲ, ಸ್ವತಃ ಗ್ರಹಗಳ ಲೆಕ್ಕಾಚಾರವೇ ಈ ಸೂಚನೆಯನ್ನು ನೀಡುತ್ತಿದೆ. ಮುಂಬರುವ ತಿಂಗಳುಗಳಲ್ಲಿ ಉಗ್ರ ರಾಹು ಸಕ್ರಿಯನಾಗುತ್ತಾನೆ. ಜನವರಿಯಲ್ಲಿ ಒಂದು ವಿಪರೀತ ರಾಜಯೋಗ ನಿರ್ಮಾಣವಾಗುತ್ತದೆ ಮತ್ತು ಫೆಬ್ರವರಿಯ ಗ್ರಹಣವು ವೃತ್ತಿಜೀವನ ಮತ್ತು ಆರೋಗ್ಯವನ್ನು ಅಲ್ಲಾಡಿಸಬಹುದು. ಆದರೆ ಎಲ್ಲಿ ಸವಾಲು ಇದೆಯೋ ಅಲ್ಲಿ ಪರಿಹಾರವೂ ಇದೆ. ಪಟಿಕದ ಪ್ರಯೋಗ, ತುಳಸಿ ಸೇವೆ ಮತ್ತು ಕೆಲವು ನಿರ್ದಿಷ್ಟ ಶಿಸ್ತುಗಳು ನಿಮ್ಮನ್ನು ಸುರಕ್ಷಿತವಾಗಿರಿಸುತ್ತವೆ. 22 ಮಿಥುನ ರಾಶಿಗೆ ಒಂದು ಸಂದೇಶವನ್ನು ನೀಡುತ್ತಿದೆ: ಹೊಸ ಶಕ್ತಿ, ಹೊಸ ಗುರಕ್ತಿ, ಹೊಸ ಗುರುತು. ಆದರೆ ಮೊದಲು ನಿಮ್ಮ ವೇಗವನ್ನು ಕಡಿಮೆ ಮಾಡಿ, ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಂತರ ನಿರ್ಣಾಯಕ ಹೆಜ್ಜೆಗಳನ್ನು ಇಡಿ. ಬನ್ನಿ ಈಗ ಈ 3 ತಿಂಗಳುಗಳ ದೊಡ್ಡ ಚಿತ್ರಣವನ್ನು ಬಿಡಿಸಿ ನೋಡೋಣ. ಮೊದಲನೆಯದು, ಲಗ್ನದಲ್ಲಿ ದೇವಗುರು ಗುರು ಬೃಹಸ್ಪತಿ ಇರುವುದು. ಇದು ನಿಮಗೆ ಸಿಕ್ಕಿರುವ ಅತಿ ದೊಡ್ಡ ಆಶೀರ್ವಾದ. 10ನೇ ಮನೆಯ ಒಡೆಯನಾದ 10ನೇ ಲೋಡ್ ದೇವಗುರು ಗುರು ನಿಮ್ಮ ಲಗ್ನದಲ್ಲಿದ್ದಾರೆ. ಗುರು ಲಗ್ನದಲ್ಲಿದ್ದಾಗ ಅವರು ಗಂಗಾಜಲದಂತೆ ಕೆಲಸ ಮಾಡುತ್ತಾರೆ. ಗಂಗಾಜಲ ಹೇಗೆ ಕೆಡುವುದಿಲ್ಲವೋ ಹಾಗೆಯೇ ಗುರು ನಿಮ್ಮ ಬುದ್ಧಿ ಮತ್ತು ಆರೋಗ್ಯವನ್ನು ಕೆಡದಂತೆ ಕಾಪಾಡುತ್ತಾರೆ. ಮಾರ್ಚ್ 11ರವರೆಗೆ ಅವರು ಸ್ವಲ್ಪ ನಿಧಾನವಾಗಿ ಚಲಿಸಿದರೂ ಅವರು ನಿಮ್ಮೊಂದಿಗೆ ಇದ್ದಾರೆ. ಎರಡನೆಯ ದೊಡ್ಡ ಅಂಶವೆಂದರೆ ಭಾಗ್ಯಸ್ಥಾನದಲ್ಲಿ ಕುಳಿತಿರುವ ನಿಯಂತ್ರಣವಿಲ್ಲದ ರಾಹು. ಇಲ್ಲಿ ಕತೆ ಸ್ವಲ್ಪ ತಿರುವು ಪಡೆಯುತ್ತದೆ. ರಾಹು ನಿಮ್ಮ 9ನೇ ಮನೆಯಲ್ಲಿದ್ದಾರೆ ಮತ್ತು ಅವರು ಶತಭಿಷ ನಕ್ಷತ್ರದಲ್ಲಿದ್ದಾರೆ. ಶತಭಿಷ ನಕ್ಷತ್ರದಲ್ಲಿದ್ದಾರೆ. ದತ್ತಾಂಶವು ಹೇಳುವಂತೆ ಶತಭಿಷ ನಕ್ಷತ್ರದಲ್ಲಿ ರಾಹು ನಿಯಂತ್ರಣ ಕಳೆದುಕೊಳ್ಳುತ್ತಾರೆ. ಲಗ್ಗಾಮು ಇಲ್ಲದ ಒಂದು ಕಾಡು ಕುದುರೆಯನ್ನು ಊಹಿಸಿಕೊಳ್ಳಿ. ರಾಹು ಹಾಗೆಯೇ ಇದ್ದಾನೆ. ಇದರ ಫಲಿತಾಂಶವೇನು? ಹಠಾತ್ ಘಟನೆಗಳು. ಹಠಾತ್ ಹಣ ಬರುತ್ತದೆ, ಹಠಾತ್ ಮದುವೆಯ ಸಂಬಂಧ ಬರುತ್ತದೆ, ಹಠಾತ್ ಉದ್ಯೋಗದ ಆಫರ್ ಬರುತ್ತದೆ. ಆದರೆ ನೆನಪಿಡಿ, ರಾಹು ತುಂಟ. ನೀವು ಗಮನ ಹರಿಸದಿದ್ದರೆ ಅವನು ಹಠಾತ್ ಆಗಿಯಾದ ಕೆಲಸವನ್ನು ಕೆಡಿಸಬಲ್ಲನು. ಮೂರನೆಯ ಪ್ರಮುಖ ಅಂಶವೆಂದರೆ ಶನಿಯ ಕಠಿಣ ದೃಷ್ಟಿ. ಶನಿದೇವ ನಿಮ್ಮ 10ನೇ ಮನೆಯಲ್ಲಿದ್ದಾರೆ ಮತ್ತು ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಅಲ್ಲಿಂದ ಅವರು ನಿಮ್ಮ 4ನೇ ಮನೆಯನ್ನು ನೋಡುತ್ತಿದ್ದಾರೆ. ಇದರ ಅರ್ಥ ಸ್ಪಷ್ಟ: ವೃತ್ತಿಜೀವನದಲ್ಲಿ ಪ್ರಗತಿ ಇರುತ್ತದೆ. ಆದರೆ ಆ ಪ್ರಗತಿಯು ಹೋರಾಟ ಮತ್ತು ಕಠಿಣ ಪರಿಶ್ರಮದ ನಂತರವೇ ಸಿಗುತ್ತದೆ. ಶನಿ ನಿಮಗೆ ಉಚಿತವಾಗಿ ಏನನ್ನೂ ನೀಡುವುದಿಲ್ಲ. ಮತ್ತು 4ನೇ ಮನೆಯ ಮೇಲೆ ದೃಷ್ಟಿ ಇದೆ ಎಂದರೆ ಮನೆಯಲ್ಲಿ ಸ್ವಲ್ಪ ಏರುಪೇರು ಇರಬಹುದು. ಮತ್ತು 4ನೇ ಅಂಶ ಗ್ರಹಣ. ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಗ್ರಹಣಗಳು ಸಂಭವಿಸಲಿವೆ. ಫೆಬ್ರವರಿಯಲ್ಲಿ ಸೂರ್ಯಗ್ರಹಣ 9ನೇ ಮನೆಯಲ್ಲಿ ಮತ್ತು ಮಾರ್ಚ್ನಲ್ಲಿ ಚಂದ್ರಗ್ರಹಣ 3ನೇ ಮನೆಯಲ್ಲಿ. ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಾಗಾಗಿ ಇದರ ಸಾರಾಂಶವೇನೆಂದರೆ, ಜನವರಿ ಶಕ್ತಿಯನ್ನು ಸಂಗ್ರಹಿಸುವ ತಿಂಗಳು, ಫೆಬ್ರವರಿ ಪರೀಕ್ಷೆಯ ತಿಂಗಳು ಮತ್ತು ಮಾರ್ಚ್ ಬಹುಮಾನದ ತಿಂಗಳು. ಬನ್ನಿ ಈಗ ಒಂದೊಂದೇ ತಿಂಗಳನ್ನು ವಿವರವಾಗಿ ನೋಡೋಣ. ಜನವರಿ 2026ರಿಂದ ಪ್ರಾರಂಭಿಸೋಣ. ಜನವರಿ ತಿಂಗಳು ಮಿಥುನ ರಾಶಿಯವರಿಗೆ ಒಂದು ವಿಪರೀತ ರಾಜಯೋಗವನ್ನು ತರುತ್ತಿದೆ. ಇದೇನು ಎಂದು ನೀವು ಯೋಚಿಸಬಹುದು. ನೋಡಿ, ಜನವರಿಯ ಮೊದಲ 13ರಿಂದ 15 ದಿನಗಳಲ್ಲಿ ನಿಮ್ಮ 7ನೇ ಮತ್ತು 8ನೇ ಮನೆಯಲ್ಲಿ ಗ್ರಹಗಳ ದೊಡ್ಡ ಸಮಾಗಮವಿದೆ. ನಿಮ್ಮ ಲಗ್ನಾಧಿಪತಿ ಬುಧ, 6ನೇ ಮನೆಯ ಒಡೆಯ ಮಂಗಳ ಮತ್ತು 12ನೇ ಮನೆಯ ಒಡೆಯ ಶುಕ್ರ ಎಲ್ಲರೂ ಸೇರಿ 8ನೇ ಮನೆಯನ್ನು ಸಕ್ರಿಯಗೊಳಿಸುತ್ತಿದ್ದಾರೆ ಎಂದು ಜಾತಕ ಹೇಳುತ್ತಿದೆ. ಸಾಮಾನ್ಯವಾಗಿ 8ನೇ ಮನೆಯನ್ನು ಕೆಟ್ಟದ್ದೆಂದು ಪರಿಗಣಿಸಲಾಗುತ್ತದೆ. ಆದರೆ 6ನೇ ಮತ್ತು 12ನೇ ಮನೆಯ ಒಡೆಯರು ಅಲ್ಲಿ ಸೇರಿದಾಗ ವಿಪರೀತ ರಾಜಯೋಗ ಉಂಟಾಗುತ್ತದೆ. ಇದರರ್ಥ ನಷ್ಟದ ಮೂಲಕ ಲಾಭ. ಅಂದರೆ ನಿಮಗೆ ಲಾಭವಾಗುತ್ತದೆ, ಆದರೆ ಬೇರೆ ಯಾರದೋ ನಷ್ಟದಿಂದ. ಬಹುಶಃ ನಿಮಗೆ ಇನ್ಶೂರೆನ್ಸ್ ಹಣ ಸಿಗಬಹುದು. ಬಹುಶಃ ಹಳೆಯ ಪಿತ್ರಾರ್ಜಿತ ಆಸ್ತಿಯ ವಿವಾದ ಬಗೆಹರಿದು ಹಣ ಸಿಗಬಹುದು. ನೀವು ಕೋರ್ಟ್ ಕೇಸ್ ನಡೆಸುತ್ತಿದ್ದರೆ ಜನವರಿ 16ರ ನಂತರ ಮಂಗಳ ಅಲ್ಲಿ ಉಚ್ಚನಾದಾಗ ನಿಮ್ಮ ಜಯ ಖಚಿತ. ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಆದರೆ ಇಲ್ಲೊಂದು ಎಚ್ಚರಿಕೆ ಕೂಡ ಇದೆ. ಆರೋಗ್ಯಕ್ಕೆ ಜನವರಿ ಅಪಾಯದ ಗಂಟೆಯಾಗಿದೆ. ಏಕೆಂದರೆ 7 ಗ್ರಹಗಳ ಪ್ರಭಾವ 7ನೇ ಮತ್ತು 1ನೇ ಮನೆಯ ಮೇಲಿರುವುದರಿಂದ ನಿಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು.
ದತ್ತಾಂಶದ ಪ್ರಕಾರ ನೀವು ಹೊಟ್ಟೆ, ಪಿತ್ತಕೋಶ ಮತ್ತು ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು. ನೀವು ಮಹಿಳೆಯಾಗಿದ್ದರೆ ಗರ್ಭಕೋಶಕ್ಕೆ ಸಂಬಂಧಿಸಿದ ತೊಂದರೆ ಬರಬಹುದು. ಜನವರಿ 17 ರಿಂದ ಫೆಬ್ರವರಿ 3 ಸಮಯ ಬರೆದಿಟ್ಟುಕೊಳ್ಳಿ. ಈ ಸಮಯ ಆರೋಗ್ಯಕ್ಕೆ ಮತ್ತು ವಿದೇಶ ಪ್ರಯಾಣಕ್ಕೆ ಸೂಕ್ಷ್ಮವಾಗಿದೆ. ನೀವು ವಿದೇಶಕ್ಕೆ ಹೋಗಲು ಬಯಸಿದ್ದರೆ ಫೈಲ್ ಹಾಕಿ ಕೆಲಸ ಆಗುತ್ತದೆ. ಆದರೆ ನೀವು ವಾಹನ ಚಲಾಯಿಸುತ್ತಿದ್ದರೆ ವೇಗವನ್ನು ಕಡಿಮೆ ಇರಿಸಿ. ಈಗ ನಾವು ಫೆಬ್ರವರಿ 2026ಕ್ಕೆ ಪ್ರವೇಶಿಸುತ್ತೇವೆ. ಸ್ನೇಹಿತರೆ, ನಾನು ನಿಮ್ಮನ್ನು ಭಯಪಡಿಸಲು ಬಯಸುವುದಿಲ್ಲ, ಆದರೆ ಒಬ್ಬ ಜ್ಯೋತಿಷಿಯಾಗಿ ಸತ್ಯವನ್ನು ಹೇಳುವುದು ನನ್ನ ಕರ್ತವ್ಯ. ಫೆಬ್ರವರಿ ತಿಂಗಳು ಈ ಇಡೀ ತ್ರೈಮಾಸಿಕದ ಅತ್ಯಂತ ಯಾಕೆಂದರೆ ಈ ತಿಂಗಳಲ್ಲಿ 9ನೇ ಮನೆಯಲ್ಲಿ 3 ದೊಡ್ಡ ದೋಷಗಳು ಉಂಟಾಗುತ್ತಿವೆ. ಗ್ರಹಣ ದೋಷ, ಅಂಗಾರಕ ದೋಷ ಮತ್ತು ಬುಧಾದಿತ್ಯ ಯೋಗದ ಮೇಲೆ ರಾಹುವಿನ ನೆರಳು. ಇದರ ನೇರ ಪರಿಣಾಮ ನಿಮ್ಮ ವೃತ್ತಿ ಜೀವನ ಮತ್ತು ಮಾನಸಿಕ ಶಾಂತಿಯ ಮೇಲೆ ಬೀಳುತ್ತದೆ. ದತ್ತಾಂಶವು ಸ್ಪಷ್ಟವಾಗಿ ಹೇಳುತ್ತದೆ. ಕೆಲಸ ಕಳೆದುಕೊಳ್ಳುವ ಭೀತಿ. ಫೆಬ್ರವರಿಯಲ್ಲಿ ಬಹುಶಃ ನಿಮ್ಮ ಬಾಸ್ ಜೊತೆಗಿನ ನಿಮ್ಮ ವಿವಾದ ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು ಎಂದರೆ ಅದು ರಾಜೀನಾಮೆಯವರೆಗೂ ಬರಬಹುದು. ನಿಮ್ಮ ಕಠಿಣ ಪರಿಶ್ರಮದ ಶ್ರೇಯಸ್ಸು ಬೇರೆ ಯಾರೋ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಮ್ಯಾನೇಜ್ಮೆಂಟ್ ನಿಮ್ಮನ್ನು ಗುರಿಯಾಗಿಸಬಹುದು. ನನ್ನ ಸಲಹೆ: ಫೆಬ್ರವರಿ 12 ರಿಂದ ಫೆಬ್ರವರಿ 22 ನಡುವೆ ಸಂಪೂರ್ಣ ಶಾಂತವಾಗಿರಿ. ಕೆಲಸ ಬಿಡುವ ತಪ್ಪು ಮಾಡಬೇಡಿ. ಇದು ಗ್ರಹಣದ ಹೊಗೆ. ಇದು ಕೆಲವು ದಿನಗಳಲ್ಲಿ ಮಾಯವಾಗುತ್ತದೆ. ಇದರ ಹೊರತಾಗಿ ಫೆಬ್ರವರಿ 23ರಂದು ಬುಧ ವಕ್ರಿಯಾಗುತ್ತಾರೆ. ಇದರರ್ಥ ಮಾತುಕತೆಯಲ್ಲಿ ತಪ್ಪು ತಿಳುವಳಿಕೆ. ನೀವು ಏನನ್ನೋ ಹೇಳುತ್ತೀರಿ, ಎದುರಿಗಿರುವವರು ಇನ್ನೇನನ್ನೋ ಅರ್ಥ ಮಾಡಿಕೊಳ್ಳುತ್ತಾರೆ. ಮನೆಯಲ್ಲಿ, ಕಚೇರಿಯಲ್ಲಿ ಮಾತಿನ ಮೇಲೆ ಹಿಡಿತವಿರಲಿ. ಈ ಸಮಯದಲ್ಲಿ ಹೊಸ ಗ್ಯಾಜೆಟ್ಗಳನ್ನು ಖರೀದಿಸಬೇಡಿ ಮತ್ತು ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕಬೇಡಿ ಎಂದು ಜಾತಕ ಎಚ್ಚರಿಸುತ್ತದೆ. ತಾಂತ್ರಿಕ ದೋಷಗಳು ಉಂಟಾಗಬಹುದು. ಫೆಬ್ರವರಿ ಮುಗಿದು ನಾವು ಮಾರ್ಚ್ 2026ಕ್ಕೆ ಕಾಲಿಡುತ್ತಿದ್ದಂತೆ ಹವಾಮಾನ ಬದಲಾಗುತ್ತಿರುವುದನ್ನು ನೀವು ಗಮನಿಸುತ್ತೀರಿ. ಮಾರ್ಚ್ ತಿಂಗಳು ಪುನಶ್ಚೇತನ ಅಥವಾ ವಾಪಸಾತಿಯ ತಿಂಗಳು. ಅತ್ಯಂತ ದೊಡ್ಡ ಸಿಹಿಸುದ್ದಿ: ಮಾರ್ಚ್ 11ರಂದು ದೇವಗುರು ಗುರು ನಿಮ್ಮ ಲಗ್ನದಲ್ಲಿ ಮಾರ್ಗಿಯಾಗುತ್ತಾರೆ. ಇಲ್ಲಿಯವರೆಗೆ ಅಡೆತಡೆಗಳೊಂದಿಗೆ ಸಾಗುತ್ತಿದ್ದ ಅದೃಷ್ಟ ಈಗ ಓಡಲು ಪ್ರಾರಂಭಿಸುತ್ತದೆ. ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ. ಫೆಬ್ರವರಿಯಲ್ಲಿದ್ದ ಗೊಂದಲಗಳು ಮಾಯವಾಗುತ್ತವೆ. ಎರಡನೇ ದೊಡ್ಡ ವಿಷಯ: ಮಾರ್ಚ್ 15ರಂದು ಸೂರ್ಯದೇವ ನಿಮ್ಮ 10ನೇ ಮನೆಗೆ ಬರುತ್ತಾರೆ. ಜ್ಯೋತಿಷ್ಯದಲ್ಲಿ ಸೂರ್ಯ 10ನೇ ಮನೆಯಲ್ಲಿ ದಿಗ್ಬಲಿ ಆಗಿರುತ್ತಾರೆ. ಇದರರ್ಥ ಅಧಿಕಾರ ಮತ್ತು ಪವರ್. ಫೆಬ್ರವರಿಯಲ್ಲಿ ನಿಮ್ಮನ್ನು ತೊಂದರೆಪಡಿಸುತ್ತಿದ್ದ ಅದೇ ಬಾಸ್ ಮಾರ್ಚ್ನಲ್ಲಿ ನಿಮ್ಮನ್ನು ಹೊಗಳುತ್ತಾರೆ. ನಿಮ್ಮ ಕೆಲಸ ಹೋಗಿದ್ದರೆ ಮಾರ್ಚ್ನಲ್ಲಿ ಅದಕ್ಕಿಂತ ಉತ್ತಮ ಕೆಲಸ ಸಿಗುವ ಯೋಗವಿದೆ. ಬಡ್ತಿ, ಗುರುತಿಸುವಿಕೆ ಮತ್ತು ಹೊಸ ಜವಾಬ್ದಾರಿ ಇವೆಲ್ಲವೂ ಮಾರ್ಚ್ನ ದ್ವಿತೀಯಾರ್ಧದಲ್ಲಿ ನಿಮಗಾಗಿ ಕಾಯುತ್ತಿವೆ. ಮಾರ್ಚ್ 21ರಂದು ಬುಧ ಕೂಡ ಮಾರ್ಗಿಯಾಗುತ್ತಾರೆ. ಇದರಿಂದ ಆರೋಗ್ಯದಲ್ಲಿನ ಹಳೆಯ ತೊಂದರೆಗಳು ಸುಧಾರಿಸುತ್ತವೆ. ಮತ್ತು ತಿಂಗಳ ಕೊನೆಯಲ್ಲಿ ಮಾರ್ಚ್ 26ರಂದು ಶುಕ್ರ 11ನೇ ಮನೆಗೆ ಹೋಗುತ್ತಾರೆ. ಅಂದರೆ ಮಾರ್ಚ್ ತಿಂಗಳ ಅಂತ್ಯವು ಹಣ, ಮೋಜು, ಮಸ್ತಿ ಮತ್ತು ಸುಖ ಭೋಗಗಳೊಂದಿಗೆ ಆಗುತ್ತದೆ. ನಾವು ತಿಂಗಳುಗಳ ಸ್ಥಿತಿಗತಿಗಳನ್ನು ತಿಳಿದುಕೊಂಡೆವು. ಈಗ ನಿರ್ದಿಷ್ಟ ಕ್ಷೇತ್ರಗಳ ಮೇಲೆ ಕಣ್ಣಾಡಿಸೋಣ, ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯತೆ ಬೇರೆಯಾಗಿರುತ್ತದೆ. ಮೊದಲಿಗೆ ಪ್ರೀತಿಯ ವಿಷಯಗಳ ಹಾರ್ಟ್ ಮ್ಯಾಟರ್ಸ್ ಬಗ್ಗೆ ಮಾತನಾಡೋಣ. ಜನವರಿ ಮತ್ತು ಫೆಬ್ರವರಿ ಸ್ವಲ್ಪ ಜಟಿಲವಾಗಿವೆ. ನೀವು ವಿವಾಹಿತರಾಗಿದ್ದರೆ 7ನೇ ಮನೆಯಲ್ಲಿ ಅನೇಕ ಗ್ರಹಗಳಿರುವ ಕಾರಣ ಮತ್ತು ಮಂಗಳನ ಪ್ರಭಾವದಿಂದ ಅಹಂಕಾರದ ಸಂಘರ್ಷ ಉಂಟಾಗಬಹುದು. ಸಣ್ಣ ವಿಷಯ ದೊಡ್ಡದಾಗಬಹುದು. ಆದರೆ ಅವಿವಾಹಿತರಿಗೆ ಈ ತ್ರೈಮಾಸಿಕವು ವರಕ್ಕಿಂತ ಕಡಿಮೆ ಇಲ್ಲ, ಏಕೆಂದರೆ ಗುರು ಲಗ್ನದಲ್ಲಿ ಕುಳಿತು 7ನೇ ಮನೆಯನ್ನು ನೋಡುತ್ತಿರುವುದರಿಂದ ವಿವಾಹ ಯೋಗ ಪ್ರಬಲವಾಗಿದೆ. ನಮ್ಮ ಲೆಕ್ಕಾಚಾರದ ಪ್ರಕಾರ ಮೇ-ಜೂನ್ವರೆಗೆ ಮದುವೆಯಾಗುವ ಬಲವಾದ ಯೋಗವಿದೆ. ಆದರೆ ಸಂಬಂಧ ಮತ್ತು ಮಾತುಕತೆ ಜನವರಿಯಿಂದ ಮಾರ್ಚ್ ನಡುವೆಯೇ ಖಚಿತವಾಗುತ್ತದೆ. ಹಾಗಾಗಿ ಯಾವುದೇ ಸಂಬಂಧ ಬಂದರೆ ಅದನ್ನು ತಿರಸ್ಕರಿಸಬೇಡಿ, ಗಮನವಿಟ್ಟು ನೋಡಿ. ಈಗ ಮನೆಯ ಅಡಿಪಾಯವಾಗಿರುವ ನಮ್ಮ ತಾಯಂದಿರು ಮತ್ತು ಸಹೋದರಿಯರಾದ ಗೃಹಿಣಿಯರ ಬಗ್ಗೆ ಮಾತನಾಡೋಣ. ನಿಮಗಾಗಿ ಈ 3 ತಿಂಗಳುಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತಿವೆ. ಗಮನವಿಟ್ಟು ಕೇಳಿ. ಮೊದಲನೆಯದಾಗಿ ಸಂತೋಷದ ವಿಷಯ. ದೇವಗುರು ಗುರು ನಿಮ್ಮ ಲಗ್ನದಲ್ಲಿ ಕುಳಿತಿರುವುದರಿಂದ ನಿಮ್ಮ ಮನಸ್ಸು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುತ್ತದೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವ ಸಂಪೂರ್ಣ ಯೋಗವಿದೆ. ಯಾವುದೇ ಪೂಜೆ, ಕತೆ ಅಥವಾ ಸಣ್ಣ ಸಮಾರಂಭ ನಡೆಯಬಹುದು. ಅದು ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿಸುತ್ತದೆ. ಆದರೆ ಸವಾಲು ಎಲ್ಲಿದೆ? ಶನಿದೇವರ ದೃಷ್ಟಿ ನಿಮ್ಮ 4ನೇ ಮನೆಯ ಮೇಲೆ ಬೀಳುತ್ತಿದೆ. ನಮ್ಮ ದತ್ತಾಂಶವು ಇದನ್ನು ಏರುಪೇರು ಎಂದು ಕರೆಯುತ್ತದೆ. ಇದರರ್ಥ
ನೀವು ಮನೆಗಾಗಿ ಹಗಲಿರುಳು ಶ್ರಮಿಸುತ್ತೀರಿ, ಆದರೆ ಬಹುಶಃ ನಿಮಗೆ ಅರ್ಹವಾದ ಮೆಚ್ಚುಗೆ ಅಥವಾ ಹೊಗಳಿಕೆ ಸಿಗದಿರಬಹುದು. ಕೆಲವೊಮ್ಮೆ ಎಲ್ಲವನ್ನೂ ನೀವೇ ನಿಭಾಯಿಸಬೇಕಾಗಿದೆ ಮತ್ತು ಯಾರೂ ನಿಮಗೆ ಸಹಾಯ ಮಾಡುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳಿಗೆ ಮಾನಸಿಕ ಶಾಂತಿ ಹಾಳಾಗಬಹುದು. ಆರೋಗ್ಯದ ವಿಷಯಕ್ಕೆ ಬಂದರೆ ನಾವು ಮೊದಲೇ ಹೇಳಿದಂತೆ ಜನವರಿ ಮಧ್ಯದಿಂದ ಫೆಬ್ರವರಿ ನಡುವೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಗರ್ಭಕೋಶ, ಅಂಡಾಶಯ ಮತ್ತು ಹಾರ್ಮೋನುಗಳ ಸಮಸ್ಯೆಗಳ ಬಗ್ಗೆ ದತ್ತಾಂಶವು ವಿಶೇಷವಾಗಿ ಉಲ್ಲೇಖಿಸುತ್ತದೆ. ನಿಮಗೆ ಯಾವುದೇ ತೊಂದರೆ ಅನಿಸಿದರೆ ಆಮೇಲೆ ತೋರಿಸೋಣ ಎಂಬ ಧೋರಣೆ ಬೇಡ. ತಕ್ಷಣ ವೈದ್ಯರನ್ನು ಕಾಣಿ. ಮತ್ತು ಒಂದು ಮುಖ್ಯವಾದ ವಿಷಯ, ಫೆಬ್ರವರಿಯಲ್ಲಿ ಬುಧ ವಕ್ರಿಯಾದಾಗ ನಾಲಿಗೆ ಜಾರಬಹುದು. ಬಹುಶಃ ನೀವು ಗಂಡನ ಮನೆಯವರ ಬಳಿ ಅಥವಾ ಪತಿಯ ಬಳಿ ಕೋಪದಲ್ಲಿ ಏನನ್ನಾದರೂ ಹೇಳಬಾರದನ್ನು ಹೇಳಿಬಿಡಬಹುದು. ಇದರಿಂದ ಮನೆಯ ವಾತಾವರಣ ಹದಗೆಡಬಹುದು. ಶನಿಯ ಕಾರಣದಿಂದ ಮನೆಯ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಬಜೆಟ್ ಮೇಲೆ ನಿಗಾ ಇರಿಸಿ. ನಿಮಗಾಗಿ ಇರುವ ಅತಿದೊಡ್ಡ ಪರಿಹಾರವೆಂದರೆ ತುಳಸಿ ಸೇವೆ. ಮನೆಯಲ್ಲಿರುವ ತುಳಸಿ ಗಿಡದ ಬಳಿ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಿ. ಇದು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಈಗ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ. ವಿದ್ಯಾರ್ಥಿಗಳ 5ನೇ ಮನೆಯ ಮೇಲೆ ಗುರು ಮತ್ತು ರಾಹು ಇಬ್ಬರ ದೃಷ್ಟಿಯೂ ಇದೆ. ಗುರು ಓದು ಎನ್ನುತ್ತಾರೆ, ರಾಹು ಅಡ್ಡದಾರಿ ಶಾರ್ಟ್ಕಟ್ ಹುಡುಕು ಎನ್ನುತ್ತಾನೆ. ಆದರೆ ಒಟ್ಟಾರೆಯಾಗಿ ಫಲಿತಾಂಶ ಸಕಾರಾತ್ಮಕವಾಗಿದೆ. ವಿಶೇಷವಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳು ಅತ್ಯುತ್ತಮವಾಗಿದೆ. ವೀಸಾಗಾಗಿ ಪ್ರಯತ್ನಿಸಿ. ಹಣದ ವಿಷಯದಲ್ಲಿ ಗುರು ಲಗ್ನದಲ್ಲಿರುವುದು ಹಣದ ನಿರಂತರ ಹರಿವನ್ನು ತೋರಿಸುತ್ತದೆ. ಆದರೆ ಆರ್ದ್ರಾ ನಕ್ಷತ್ರದವರು ಎಚ್ಚರಿಕೆಯಿಂದಿರಬೇಕು. ಆರ್ದ್ರಾ ನಕ್ಷತ್ರದ ಕೆಲವು ಪಾದದವರಿಗೆ ಕಳ್ಳತನ ಮತ್ತು ಮೋಸದ ಅಪಾಯವಿದೆ ಎಂದು ದತ್ತಾಂಶ ಹೇಳುತ್ತದೆ. ಆದ್ದರಿಂದ ಹಣದ ವಿಷಯದಲ್ಲಿ ಅಪರಿಚಿತರನ್ನು ನಂಬಬೇಡಿ. ಆದರೆ ಹೌದು, ಆಸ್ತಿ ಖರೀದಿಸಲು ಅಥವಾ ಮಾರಾಟ ಮಾಡಲು ಮಾರ್ಚ್ ತಿಂಗಳು ಶುಭವಾಗಿರುತ್ತದೆ. ಏಕೆಂದರೆ 4ನೇ ಮನೆಯ ಒಡೆಯ ಬುಧ ಮಾರ್ಗಿಯಾಗುತ್ತಾರೆ. ಈಗ ನಾನು ಇನ್ನೂ ಸ್ವಲ್ಪ ಆಳವಾಗಿ ಹೋಗಲು ಬಯಸುತ್ತೇನೆ. ಮಿಥುನ ರಾಶಿಯಲ್ಲಿ 3 ಮುಖ್ಯ ನಕ್ಷತ್ರಗಳಿರುತ್ತವೆ. ನಿಮ್ಮ ನಕ್ಷತ್ರದ ಪ್ರಕಾರ 2026 ಹೇಗಿರುತ್ತದೆ ಎಂದು ನೋಡೋಣ. ನೀವು ಮೃಗಶಿರ ನಕ್ಷತ್ರದ ಕೊನೆಯ 2 ಪಾದಗಳಲ್ಲಿ ಜನಿಸಿದ್ದರೆ ನಿಮ್ಮ ಸ್ವಾಮಿ ಮಂಗಳ. ನಿಮಗೆ ದೈಹಿಕ ಚಟುವಟಿಕೆ ಇಷ್ಟ. ನಿಮಗೆ ಭವಿಷ್ಯವಾಣಿ ಏನಂದ್ರೆ ಜನವರಿಯಲ್ಲಿ ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಆದರೆ ಕಳೆದ ವರ್ಷ ಇದ್ದ ಆರ್ಥಿಕ ಹೊರೆ ಈ ತ್ರೈಮಾಸಿಕದಲ್ಲಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ನೀವು ಆರ್ದ್ರಾ ನಕ್ಷತ್ರದವರಾಗಿದ್ದರೆ ನಿಮ್ಮ ಸ್ವಾಮಿ ರಾಹು, ಮತ್ತು ರಾಹು ಈ ಸಮಯದಲ್ಲಿ ಸಕ್ರಿಯನಾಗಿದ್ದಾನೆ. ನಿಮಗೆ ಹಠಾತ್ ಧನಲಾಭದ ಯೋಗವಿದೆ. 4ನೇ ಪಾದದವರಿಗೆ ಸಂಪತ್ತು ಹೆಚ್ಚಾಗುತ್ತದೆ. ಆದರೆ 6ನೇ ಮತ್ತು 7ನೇ ಹಂತದಲ್ಲಿರುವವರು ವಂಚನೆಯಿಂದ ಪಾರಾಗಬೇಕು. ನೀವು ಸಂಶೋಧನೆ, ಐಟಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತೀರಿ. ಮತ್ತು ನೀವು ಪುನರ್ವಸು ನಕ್ಷತ್ರದ ಮೊದಲ 3 ಪಾದಗಳಲ್ಲಿ ಬರುತ್ತಿದ್ದರೆ ನಿಮ್ಮ ಸ್ವಾಮಿ ಗುರು. ನಿಮಗೆ ಇದು ಜ್ಞಾನ ಮತ್ತು ಗೌರವದ ಸಮಯ. ಬೋಧನೆ, ಬ್ಯಾಂಕಿಂಗ್ ಅಥವಾ ನ್ಯಾಯಾಂಗ ಇಲಾಖೆಗೆ ಸಂಬಂಧಿಸಿದ ಜನರಿಗೆ ಮಾರ್ಚ್ನಲ್ಲಿ ಬಡ್ತಿ ಸಿಗಬಹುದು. ನಿಮ್ಮ ಸ್ವಭಾವ ಧಾರ್ಮಿಕವಾಗಿರುತ್ತದೆ. ಸ್ನೇಹಿತರೆ, ಸಮಸ್ಯೆ ಇದ್ದರೆ ಪರಿಹಾರವೂ ಇದೆ. ನಮ್ಮ ಬಳಿ ಇರುವ ದತ್ತಾಂಶದ ಆಧಾರದ ಮೇಲೆ ಈ 3 ತಿಂಗಳುಗಳಲ್ಲಿ ನೀವು ತಪ್ಪದೇ ಮಾಡಬೇಕಾದ ಕೆಲವು ಸಿದ್ಧ ಪರಿಹಾರಗಳು, ಉಪಾಯಗಳು ಇಲ್ಲಿವೆ. ಮೊದಲ ಪರಿಹಾರ ಗಣೇಶನ ಆರಾಧನೆ. ಏಕೆಂದರೆ ಕೇತು 3ನೇ ಮನೆಯಲ್ಲಿದ್ದಾರೆ ಮತ್ತು ಬುಧ ವಕ್ರಿಯಾಗಲಿದ್ದಾರೆ. ನೀವು ಗಣೇಶನ ಶರಣು ಹೋಗಬೇಕು. ಪ್ರತಿ ಬುಧವಾರ ಗಣೇಶನಿಗೆ ಗಡಿಕೆ ಹುಲ್ಲನ್ನು ಅರ್ಪಿಸಿ. ಸಾಧ್ಯವಾದರೆ ಮೋದಕ ಅಥವಾ ಹಾಲಿನಿಂದ ಮಾಡಿದ ಸಿಹಿಯನ್ನು ನೈವೇದ್ಯ ಮಾಡಿ ಮತ್ತು ಓಂ ಏಕದಂತಾಯ ನಮಃ ಎಂದು 108 ಬಾರಿ ಜಪಿಸಿ. 2ನೇ ಪರಿಹಾರ ಸೂರ್ಯ ರಾಹು ಗ್ರಹಣ ದೋಷಕ್ಕಾಗಿ. ಫೆಬ್ರವರಿಯಲ್ಲಿ ಗ್ರಹಣದ ಕೆಟ್ಟ ಪರಿಣಾಮದಿಂದ ಪಾರಾಗಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಆ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿಕೊಳ್ಳಿ. ಜೊತೆಗೆ ಯಾವುದಾದರೂ ಗೋಶಾಲೆಗೆ ಹೋಗಿ ಧಾನ್ಯ ಮತ್ತು ಕಂಬಳಿಯನ್ನು ದಾನ ಮಾಡಿ. 3ನೇ ಪರಿಹಾರ ನಿಮ್ಮ ಮನೆಯ ಶಾಂತಿ ಮತ್ತು ಆರೋಗ್ಯಕ್ಕಾಗಿ. ಮನೆಯಲ್ಲಿ ಹಸಿರು ಮತ್ತು ಕೃಷ್ಣ ತುಳಸಿಯನ್ನು ಇರಿಸಿ ಮತ್ತು ಬುಧವಾರ ತುಪ್ಪದ ದೀಪ ಹಚ್ಚಿ. ಜೊತೆಗೆ 1 ಪಟಿಕದ ತುಂಡನ್ನು ತೆಗೆದುಕೊಳ್ಳಿ. ಅದನ್ನು ಒಂದು ಬಲೆಯಂತಹ ಚೀಲದಲ್ಲಿ ಹಾಕಿ ನಿಮ್ಮ ಮುಖ್ಯ ದ್ವಾರದ ಹಿಂದೆ ಬಲಬದಿಯಲ್ಲಿ ತೂಗು ಹಾಕಿ. ಇದು ನಕಾರಾತ್ಮಕ ಶಕ್ತಿಯನ್ನು ಮನೆಗೆ ಪ್ರವೇಶಿಸಲು ಬಿಡುವುದಿಲ್ಲ. ಮತ್ತು 4ನೇ ಪರಿಹಾರ ಮಂಗಳ 8ನೇ ಮನೆಯಲ್ಲಿರುವುದರಿಂದ ಶಿವಲಿಂಗದ ಮೇಲೆ ಹಾಲು, ಕಪ್ಪು ಎಳ್ಳು ಮತ್ತು ಸಕ್ಕರೆಯನ್ನು ಬೆರೆಸಿ ಅಭಿಷೇಕ ಮಾಡಿ. ಇದರಿಂದ ಅಪಘಾತ ಮತ್ತು ಶಸ್ತ್ರಚಿಕಿತ್ಸೆಯ ಅಪಾಯ ತಪ್ಪುತ್ತದೆ. ಅಂತಿಮವಾಗಿ ಒಂದು ಮೂಲ ಮಂತ್ರವನ್ನು ನೆನಪಿಡಿ. 2026ರಲ್ಲಿ ನೀವು ಮಲ್ಟಿಟಾಸ್ಕಿಂಗ್ ನಿಲ್ಲಿಸಬೇಕು. ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ಆತುರ ನಿಮ್ಮ ಶತ್ರು ಮತ್ತು ತಾಳ್ಮೆ ನಿಮ್ಮ ಮಿತ್ರ. ಸ್ನೇಹಿತರೆ,
ಇದಾಗಿತ್ತು ಮಿಥುನ ರಾಶಿಯ ಸಂಪೂರ್ಣ ಲೆಕ್ಕಾಚಾರ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ 2026ಕ್ಕೆ. ನೆನಪಿಡಿ, ಗ್ರಹಗಳು ಕೇವಲ ದಾರಿಯನ್ನು ತೋರಿಸುತ್ತವೆ, ನಡೆಯಬೇಕಾದವರು ನೀವು. ದೇವಗುರು ಗುರು ನಿಮ್ಮ ಲಗ್ನದಲ್ಲಿ ಕುಳಿತು ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ. ನೀವು ಕೇವಲ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ಇದರಲ್ಲಿ ನೀಡಲಾದ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದರಿಂದ ಅವರು ಎಚ್ಚೆತ್ತುಕೊಳ್ಳಬಹುದು. ಮತ್ತು ಹೌದು, ಕೆಳಗೆ ಕಮೆಂಟ್ನಲ್ಲಿ ಜೈ ಭೋಲೆನಾಥ್ ಅಥವಾ ಜೈ ಗಣೇಶ್ ಎಂದು ಬರೆಯಲು ಮರೆಯಬೇಡಿ. ಸಕಾರಾತ್ಮಕ ಶಕ್ತಿಯನ್ನು ಹರಡುವುದು ಕೂಡ ಒಂದು ಪುಣ್ಯದ ಕೆಲಸ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಾವು ಮುಂದೆಯೂ ಇಡೀ ವರ್ಷದ ವಿವರವಾದ ವಿಶ್ಲೇಷಣೆಯನ್ನು ತರುತ್ತಿರುತ್ತೇವೆ. ಈಶ್ವರ ನಿಮ್ಮೆಲ್ಲರ ಕಲ್ಯಾಣ ಮಾಡಲಿ. ನಿಮ್ಮ ಮುಂಬರುವ ಸಮಯ ಶುಭವಾಗಿರಲಿ. ಅಲ್ಲಿಯವರೆಗೆ ಹರ ಹರ ಮಹಾದೇವ್.